ಎಲ್ಲರೂ ಹೇಳೋದು ನಮಗೆ ಲೇಸಿನೆಸ್ ಎಷ್ಟೇ ಟ್ರೈ ಮಾಡಿದ್ರು ಲೇಸಿನೆಸ್ನ ರಿಮೂವ್ ಮಾಡೋಕ್ಕಾಗಲ್ಲ. ಆಮೇಲೆ ಅನಿಸುತ್ತೆ ಅಯ್ಯೋ ಲೇಸಿಯಾಗಿರಬಾರ್ದಿತ್ತು, ಸೋಂಬೇರಿತನ ತೋರಿಸ್ಬಾರ್ದಿತ್ತು, ಸ್ವಲ್ಪ ಮೋಟಿವೇಟ್ ಮಾಡ್ಕೋಬೇಕಿತ್ತು ಅಂತ ಅನಿಸ್ತಾ ಇರುತ್ತೆ. ಈ ಲೇಸಿನೆಸ್ಸಿಂದ ಆಮೇಲೆ ಹಿಂಗೆ ಸ್ಟಾರ್ಟ್ ಆಗುತ್ತೆ ಅಂದರೆ ಡೈಲಿ ಬೇಸಿಸಲ್ಲಿ ಸ್ವಲ್ಪ ಲೇಸಿನೆಸ್ ತೋರಿಸಿದ್ರು ಕೂಡ ಫೈನಲಿ ತುಂಬ ಹೆಲ್ತ್ ಪ್ರಾಬ್ಲಮ್ಸ್ ಆಗುತ್ತೆ. ನಮ್ಗೆ ಎಷ್ಟು ಲೇಸಿನೆಸ್ ಆಗಿರುತ್ತೆ ಅಂದರೆ ಅದೇನೂ ಇಲ್ಲ, ಎಲ್ಲ ಒಂದು ಮೈಂಡ್ ಸೆಟ್. ಆಮೇಲೆ ಎಷ್ಟು ಸೋಂಬೇರಿತನ ಬಾಡೀಲಿ ಆಗೋಗಿರುತ್ತೆ ಅಂದರೆ ಸಿಂಪಲ್ ಒಂದು ಎದ್ದು 1 ಮಿನಿಟ್ ಕೆಲಸ 10 ಸೆಕೆಂಡ್ಸ್ ಕೆಲಸನೂ ಎದ್ದು ನಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅನಿಸ್ಬಿಡುತ್ತೆ. ಫುಲ್ ಮೈಂಡ್ ಸೆಟ್ಟೇ ಚೇಂಜ್ ಆಗಿಬಿಡುತ್ತೆ. ಆಮೇಲೆ ಅನಿಸುತ್ತೆ ಅಯ್ಯೋ ನಾನು ಸ್ವಲ್ಪ ಆ್ಯಕ್ಟಿವ್ ಆಗಿರಬೇಕಿತ್ತು ಅಂತ ಗಿಲ್ಟ್ ಕಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಷ್ಟು ಹೆಲ್ತ್ ಪ್ರಾಬ್ಲಮ್ಸ್ ಬಂದುಬಿಟ್ಟಿರುತ್ತೆ ಅಂದರೆ ಅಯ್ಯೋ ಫುಲ್ ಒಬೇಸ್ ಆಗಿರ್ತೀವಿ, ಮೋಟಿವೇಶನ್ ಇರಲ್ಲ, ಒಂದು ಲೈಫಲ್ಲಿ ಡಿಸಿಪ್ಲೀನ್ ಇರಲ್ಲ, ಏನೂ ಎನರ್ಜಿ ಇರಲ್ಲ, ಎಂಥೂಸಿಯಾಸಮ್ ಇರಲ್ಲ. ಏನೋ ದಿನಗಳು ಹೋಗ್ತಾ ಇರುತ್ತೆ, ಮೊಬೈಲ್ನ ಸ್ಕ್ರಾಲ್ ಮಾಡ್ಕೊಂಡು ಕೂತಿರ್ತೀವಿ. ಮಾಡೋಕ್ಕೆ ಎಷ್ಟೊಂದು ಕೆಲಸ ಇರುತ್ತೆ, ಆದರೂ ಅದನ್ನೆಲ್ಲ ಸೈಡಲ್ಲಿಟ್ಟು ಮೊಬೈಲ್ ನೋಡ್ತಾ ಇರ್ತೀವಿ, ಸುಮ್ಮನೆ ಮಲಗಿರ್ತೀವಿ, ಸೋಫಾ ಮೇಲೆ ಕೂತಿರ್ತೀವಿ. ಏನೋ ಯೋಚನೆ ಮಾಡಿಕೊಂಡು ಸುಮ್ಮನೆ ನೆಪಗಳನ್ನ ಹೇಳ್ಕೊಂಡು ಲೇಸಿನೆಸ್ನ ಜಾಸ್ತಿ ಮಾಡಿಕೊಂಡು ಸ್ಟ್ರೆಸ್ನ ಜಾಸ್ತಿ ಮಾಡ್ಕೋತೀವಿ. ಇಷ್ಟೊಂದು ಕೆಲಸಗಳಿಟ್ಟು ಅವರ್ಸ್ ಟುಗೆದರ್ ವೇಸ್ಟ್ ಮಾಡ್ತೀವಿ. ಅರ್ಧ ಗಂಟೆಯಲ್ಲಿ 1 ಅವರಲ್ಲಿ ಆ ಕೆಲಸ ಮುಗ್ಸೋಕ್ಕೆ ಹೋಗ್ತೀವಿ. ತುಂಬಾ ಸ್ಟ್ರೆಸ್ ಆಗುತ್ತೆ. ನಮ್ಮ ಮೇಲೆ ನಮಗೆ ಸೆಲ್ಫ್ ಡೌಟ್ ಬರುತ್ತೆ. ನಾನು ಏನು ಮಾಡ್ತಾಯಿದ್ದೀನಿ ಲೈಫಲ್ಲಿ, ಯಾವ ರೀತಿ ನನ್ನ ಲೈಫ್ ಹೋಗ್ತಾಯಿದೆ, ನಾನು ಈ ರೀತಿ ಇರಬಾರ್ದು ಅಂತ ತುಂಬಾ ನಮ್ಮ ಮೇಲೆ ನಮಗೆ ಡೌಟ್ ಆಗುತ್ತೆ. ಬೇರೆಯವ್ರ ಮೇಲೆ ರೇಗಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನೀವು ಹೆಲ್ಪ್ ಮಾಡಿಕೊಡಲ್ಲ ನನಗೆ ಸ್ಟ್ರೆಸ್ ಜಾಸ್ತಿ ಆಗ್ತಾಯಿದೆ ಅಂತ. ಡಿಪೆಂಡೆನ್ಸಿ ಅನ್ನೋದು ಜಾಸ್ತಿ ಹೋಗುತ್ತೆ. ಹೆಲ್ತ್ ಇಶ್ಯೂಯಿಂದ ಬಾಡಿಯಲ್ಲಿ ಜಿಡ್ಡು ಹಿಡ್ದೋಗಿರುತ್ತೆ, ಆ್ಯಕ್ಟಿವ್ನೆಸ್ ಇರಲ್ಲ, ಮಸಲ್ಸ್ ಎಲ್ಲ ಟೈಟ್ ಆಗಿಬಿಟ್ಟಿರುತ್ತೆ, ಮೂಡ್ ಸ್ವಿಂಗ್ಸ್ ಆಗ್ತಿರುತ್ತೆ. ಇದೆಲ್ಲದಕ್ಕೂ ಕಾರಣ ಏನು ಅಂದರೆ ಮೇನ್ ಸೋಂಬೇರಿತನ. ಒಂದು ಸಿಂಪಲ್ ಟ್ರಿಕ್ ಹೇಳ್ಕೊಡ್ತೀನಿ, ಒಂದೇ ಒಂದು ಫಾರ್ಮುಲಾ. ಆ ಫಾರ್ಮುದಲ್ಲಿ 3 ಸ್ಟೆಪ್ಸ್ ಇರುತ್ತೆ. ಆ ಸ್ಟೆಪ್ಸ್ನ ಫಾಲೋ ಮಾಡಿ ನೀವೇ ನೋಡಿ ಒಂದು ಡ್ರಾಸ್ಟಿಕ್ ಚೇಂಜ್. ಯಾವಾಗಲೇ ನಿಮಗೆ ಲೇಸಿನೆಸ್ ಆಗುತ್ತೆ ಅಂದರೆ ಈ 3 ಸ್ಟೆಪ್ಸ್ನ ಫಾಲೋ ಮಾಡಬೇಕು. ಈ 3 ಸ್ಟೆಪ್ಸ್ ಫಾಲೋ ಮಾಡಿದ ತಕ್ಷಣ ನಿಮಗೆ ಅನಿಸುತ್ತೆ ಹೌದು ನನ್ನ ಲೈಫಲ್ಲಿ ಏನೋ ಒಂದು ಚೇಂಜ್ ಆಗ್ತಾಯಿದೆ, ನಾನು ಎಕ್ಸ್ಪೆಕ್ಟ್ ಮಾಡ್ಕೊಂಡಿರೋಂಥ ಚೇಂಜ್. ನಾನೊಂದು 10 ದಿನಕ್ಕಿಂತ ಹಿಂದೆ ಇದ್ದಿದ್ದು ನಾನು ಆಗಿಲ್ಲ. ಈಗ ಎಲ್ಲರೂ ರೆಸ್ಪೆಕ್ಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರೆಸ್ಪೆಕ್ಟ್ ಅನ್ನೋದಕ್ಕಿಂತ ನಾವು ನೋಡೋ ದೃಷ್ಟಿನೇ ಚೇಂಜ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಮನೆಯಲ್ಲಿ ಒಂದು 5-6 ಅವರ್ಸ್ ಸುಮ್ಮನೆ ಮಲಗಿರ್ತೀವಿ, ಟೈಮ್ ವೇಸ್ಟ್ ಮಾಡ್ತಾ ಇರ್ತೀವಿ ಅಂದರೆ ಬೇರೆ ಫ್ಯಾಮಿಲಿ ಮೆಂಬರ್ಸ್ ನಮ್ಮನ್ನ ನೋಡೋ ದೃಷ್ಟಿಗೂ ತುಂಬ ಆ್ಯಕ್ಟಿವ್ ಆಗಿ ಅವಾಗಿಂದ ಅವಾಗ ಕೆಲಸ ಮಾಡಿಕೊಂಡು ಎಲ್ಲ ಕೆಲಸನ ಪಟ ಮಾಡಿಕೊಂಡು ಮನೆನ ನೀಟಾಗಿ ಇಟ್ಕೊಳ್ಳೋದಕ್ಕೂ ಬೇರೆ ವ್ಯಕ್ತಿ ನಮ್ಮನ್ನು ನೋಡೋ ದೃಷ್ಟಿ ಕೊಡೋ ರೆಸ್ಪೆಕ್ಟು ಬೇರೆ. ಅದೊಂಥರ ಕಾನ್ಫಿಡೆನ್ಸ್ ಬರುತ್ತೆ. ನಾವು ಲೇಸಿಯಾಗಿದ್ದಾಗ ನಾವು ಏನಾದರೂ ತುಂಬ ಕಾನ್ಫಿಡೆಂಟಾಗಿ ಮಾತಾಡೋಕ್ಕಾಗಲ್ಲ. ಅಯ್ಯೋ ನಾನೇ ಸರಿ ಇಲ್ವೇನೋ ಅಂತ ಒಂಥರ ನಮ್ಮನ್ನು ನಾವೇ ಕೀಳರಿಮೆ ಮಾಡಿಕೊಂಡು ಒಂಥರ ಬೇಜಾರು ಮಾಡಿಕೊಂಡು ಇರ್ತೀವಿ. ಸೊ ಈ ಜಸ್ಟ್ ಒಂದೇ ಒಂದು ಫಾರ್ಮುಲಾ ಅಪ್ಲೈ ಮಾಡಿ ಲೇಸಿನೆಸ್ ಅನ್ನೋದು 100% ಹೋಗುತ್ತೆ. ಇದೇನೋ ವೀಡಿಯೋಗೋಸ್ಕರ ಅಂತಲ್ಲ, ಕಂಪ್ಲೀಟಾಗಿ ನಿಮ್ಮ ಲೈಫಿಂದ ಲೇಸಿನೆಸ್ ಹೋಗಿಸ್ಬೇಕು ಅಂದರೆ ನೀವು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಬೇಕು. ತುಂಬಾ ರೀಸನ್ಸ್ ನಾನು ಇದಕ್ಕೆ ಹೇಳಿದ್ನಲ್ಲ, ಮೇನಾಗಿ ಹೆಲ್ತ್ ಪ್ರಾಬ್ಲಮ್ಮು. ನಮ್ಗೆ ಅನ್ಕೋತೀವಿ ಒಂದಿನ ಓಕೆ, ತಿಂಗಳಲ್ಲಿ 1 ದಿನ ಓಕೆ, 2 ದಿನವೂ ಓಕೆ. ಯಾಕೆಂದರೆ ಲೇಡೀಸಿಗೆ ಮಂತ್ಲಿ ಪ್ರಾಬ್ಲಮ್, ಆಗೆಲ್ಲ ಲೇಸಿಯಾಗೇ ಇರಿ, ಮಾಡೋಕ್ಕೂ ಆಗಲ್ಲ, ಬಾಡಿ ಸಪೋರ್ಟ್ ಮಾಡಲ್ಲ, ನಮ್ಮ ಹಾರ್ಮೋನ್ಸ್ ಚೇಂಜ್ ಆಗ್ತಿರುತ್ತೆ, ಮೂಡ್ ಸ್ವಿಂಗ್ಸ್ ಆಗುತ್ತೆ. ವ್ಯಾಲಿಡ್ ರೀಸನ್ ಇದೆ ಏನಕ್ಕೆ ಅಂದರೆ ನಾವು ಲೇಸಿ ಆಗೋಕ್ಕೆ. ಇಟ್ಸ್ ಓಕೆ, ಅದು ಲೇಸಿ ಅನ್ನೋದಕ್ಕಿಂತ ಬಾಡಿಗೆ ರೆಸ್ಟ್ ಕೊಡುವಂಥದ್ದು. ಬಟ್ ಬೇರೆ ಟೈಮಲ್ಲಿ ನಿಮಗೆ ನೀವೇ ಕೆಲವು ಕ್ವೆಶನ್ಸ್ನ ಹಾಕ್ಕೊಳ್ಳಿ. ನಾನು ಆ್ಯಕ್ಟಿವ್ ಆಗಿದ್ದೀನಿ, ನಾನು ಹೆಲ್ದಿ ಆಗಿದ್ದೀನಿ, ನನಗೆ ಮಾಡೋಕ್ಕಾಗತ್ತೆ, ನನ್ನ ಶಕ್ತಿ ಇದೆ, ನನಗೆ ಟೈಮ್ ಇದೆ, ಆದರೂ ಕೂಡ ನಾನು ಏನಕ್ಕೆ ಮಾಡ್ತಿಲ್ಲ. ದಟ್ ಈಸ್ ಕಾಲ್ಡ್ ಲೇಸಿನೆಸ್. ಇಷ್ಟೆಲ್ಲ ಕರೆಕ್ಟಾಗಿದ್ದು, ನೀವು ಚೆನ್ನಾಗಿದ್ದು, ಎಲ್ಲ ಟೈಮ್ ಇದ್ದರೂ ಕೂಡ ನೀವು ಆ ಕೆಲಸನ ಮಾಡ್ತಿಲ್ಲ ಅಂದರೆ ಓನ್ಲಿ ರೀಸನ್ ಈಸ್ ಲೇಸಿನೆಸ್. ಸೊ ಅದನ್ನು ಯಾವ ರೀತಿ ಹೋಗಲಾಡ್ಸೋದು ಅಂತ ಇವತ್ತಿನ ಬ್ಲಾಗ್ ಇರುತ್ತೆ. ಇವತ್ತು ನಾನು ಹಸ್ಬೆಂಡ್ ವಾಕಿಂಗ್ ಹೋಗಿದ್ವಿ. ಇವತ್ತಂತೂ 1.5 ಗಂಟೆ ಟೈಮ್ ವಾಕ್ ಮಾಡಿದ್ದೀವಿ. ತುಂಬಾ ಸುಸ್ತಾಗೋಯಿತು. ಅಲ್ಲೇ ಸ್ವಲ್ಪ ಹತ್ತಿರದಲ್ಲಿ ನಡಿಬೇಕು, ಸುಮಾರು ಕಿಲೋಮೀಟ್ರ್ ನಡಿಬೇಕು. ಅಲ್ಲಿ ಒಂದು ತೋಟ ಇದೆ ಅಂತ ಗೊತ್ತಾಯಿತು.
ಅದಕ್ಕೆ ಅಲ್ಲಿ ನೋಡ್ಕೊಂಬರೋಣ. ನಮಗೆ ಮೇಯ್ನಾಗಿ ತುಳಸಿ ಸಸಿ ಬೇಕಿತ್ತು, ಆಮೇಲೆ ಸ್ವಲ್ಪ ಗೊಬ್ಬರ ಬೇಕಿತ್ತು. ಟೆರೇಸ್ ಗಾರ್ಡನಿಂಗ್ ಮಾಡ್ಕೊಂಡಿದ್ದೀವಲ್ವ, ಹಸ್ಬೆಂಡ್ ಏನೇ ಇದ್ದರೂ ಫಸ್ಟ್ ಅದನ್ನು ನೋಡ್ತಾರೆ. ಕೃಷ್ಣ ತುಳಸಿ ಅಂತಾರಲ್ಲ ಅದು ಬೇಕಿತ್ತು. ಅಲ್ಲೂ ಹೋಗಿ ನೋಡಿದ್ವಿ, ಅದು ಕೃಷ್ಣ ತುಳಸಿ ಎಲ್ಲ ಬೇರೆ ನಾರ್ಮಲ್ ಇತ್ತು, ಮೆಡಿಸಿನಲ್ದು. ಸೊ ಅದನ್ನೆಲ್ಲ ನೋಡ್ತಾ ಇದ್ವಿ. ಹಾಗೆಯೇ ನಿಮಗೂ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ರಿಫ್ರೆಶಿಂಗ್. ಬೆಳಗ್ಗೆ ಹೊತ್ತು ಯಾರೇ ಏನೇ ಹೇಳಿದ್ರು ಕೂಡ ಗ್ರೀನರಿ ಜೊತೆ ಟೈಮ್ ಸ್ಪೆಂಡ್ ಮಾಡುವಷ್ಟು, ಮೂಡ್ ಫ್ರೆಶ್ ಆಗುವಷ್ಟು ಇನ್ನೆಲ್ಲೂ ಆಗಲ್ಲ. ಗ್ರೀನರಿ, ವಾಟರ್ ಪ್ಲೇಸು, ಆ ಏರು, ಮಣ್ಣಿನ ವಾಸನೆ, ಇದೆಲ್ಲ ಆಸಮ್. ಅದನ್ನೆಲ್ಲ ರೀಪ್ಲೇಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸರಿ, ಏನು ಆ ಫಾರ್ಮುಲಾ ಅಂತ ಹೇಳ್ತೀನಿ. ಫಸ್ಟ್ ಸ್ಟೆಪ್, ನಿಮಗೆ ಲೇಸಿನೆಸ್ ಆಗ್ತಾ ಇದೆ ಅಂದಿದ ತಕ್ಷಣವೇ ಸ್ಟಾರ್ಟ್. ಇದೊಂದು ಫಸ್ಟ್ ಸ್ಟೆಪ್, ಸ್ಟಾರ್ಟ್. ಏನೋ ಒಂದು ಕೆಲಸ ಅಂದ್ಕೊಂಡಿರ್ತೀರಲ್ವ, ಅದು ಸ್ಟಾರ್ಟ್ ಅನ್ನೋದು ಕೂಡ ಸಿಂಪಲ್ ವರ್ಡ್, ಬಟ್ ಅದರಲ್ಲಿ ಎಷ್ಟು ಇದೆ ಅಂದರೆ, ಯಾವಾಗ ಸ್ಟಾರ್ಟ್ ಮಾಡಬೇಕು? ರೈಟ್ ನೌ, ಈ ಸೆಕೆಂಡಿಂದನೇ ಸ್ಟಾರ್ಟ್ ಮಾಡಬೇಕು. ಈಗ ಲೇಸಿನೆಸ್ ಫೀಲ್ ಆಗ್ತಾ ಇದೆ ನಿಮಗೆ, ಕೂತ್ಕೊಂಡಿದ್ದೀರಾ, ನಿಮ್ಗೆ ಅನಿಸ್ತು ತಾನೇ ಲೇಸಿನೆಸ್ ಆಗ್ತಾಯಿದೆ, ನಿಮ್ಗೆ ಎದ್ದೋಗೋಕ್ಕಾಗ್ತಿಲ್ಲ ಅಂದರೆ ಪುಷ್ ಯೋರ್ ಸೆಲ್ಫ್. ಆಗತ್ತೆ. ಎಷ್ಟೆಷ್ಟೋ ಏನೇನೋ ಯಾರ್ಯಾರೋ ಏನೇನೋ ಅಚೀವ್ ಮಾಡ್ಕೋತಿದ್ದಾರೆ. ನೀವು ಜಸ್ಟ್ ಏನು ಮಾಡಬೇಕು ಅಂದರೆ ಸ್ಟಾರ್ಟ್, ಗೆಟ್ ಅಪ್ ಫ್ರಮ್ ಯುವರ್ ಪ್ಲೇಸ್. ಆ ಜಾಗದಿಂದ ಎದ್ದುಬಿಡಿ, ಏನೋ ಒಂದು ಸ್ಟಾರ್ಟ್ ಮಾಡಿ, ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅದೂ ಕೂಡ ದೊಡ್ಡದಾಗಿ ಏನೂ ಸ್ಟಾರ್ಟ್ ಮಾಡೋಕ್ಕೆ ಹೋಗಬೇಡಿ, ಚಿಕ್ಕದ್ರಿಂದನೇ ಸ್ಟಾರ್ಟ್ ಮಾಡಿ. ಏನೋ ಸಣ್ಣ ಪುಟ್ಟ ಕೆಲಸಗಳು, ಒಂದು ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸೋದಿರ್ಬೋದು, ಒಂದು ಕಸ ಗುಡಿಸೋದಿರ್ಬೋದು, ಒಂದು ಟವಲ್ ಮಡ್ಚೋದಿರ್ಬೋದು, ಒಂದು ಚಿಕ್ಕ ಟೇಬಲಲ್ಲಿ ಬಾಟಲ್ ಹಾಗೆ ಹೀಗೆ ಇಟ್ಟಿದ್ರೆ ಅದನ್ನು ಅರೇಂಜ್ ಮಾಡೋದಿರ್ಬೋದು, ಅಥವಾ ಸೋಫಾ ಮೇಲೆ ಕವರ್ನ ಸರಿ ಮಾಡೋದಿರ್ಬೋದು, ಅಥವಾ ಕರ್ಟನ್ಸ್ನ ಸರಿ ಮಾಡೋದಿರ್ಬೋದು. ಸಿಂಪಲ್, ರಿಮೋಟ್ನ ಕರೆಕ್ಟಾಗಿ ಇಟ್ಕೊಳ್ಳೋದಿರ್ಬೋದು. ಸ್ಟಾರ್ಟ್, ಜಸ್ಟ್ ಸಿಂಪಲ್. ಫಸ್ಟ್ ಸ್ಟೆಪ್ ಇಸ್ ಸ್ಟಾರ್ಟ್. ಆಯಿತಾ? ಅದು ಯಾವಾಗ? ಅಟ್ ದಟ್ ಮೂಮೆಂಟ್ ಓನ್ಲಿ ಯು ಹ್ಯಾವ್ ಟು ಸ್ಟಾರ್ಟ್. ಆ ಟೈಮ್ಗೆ ಸ್ಟಾರ್ಟ್ ಆಗಿಬಿಡ್ಬೇಕು. ಇನ್ನೊಂದು 5 ನಿಮಿಷ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ, ಇನ್ನು 5 ನಿಮಿಷ ಮೊಬೈಲ್ ನೋಡೋಣ ಅಂತ ಅಂದ್ಕೊಂಡ್ರೆ ಅಲ್ಲಿಗೆ ನೀವು ಇನ್ನು ಸೋತ್ರಿ. ಆಗಲ್ಲ. ಅದು 5 ಮಿನಿಟ್ಸ್ ಅಲ್ಲ, ಇನ್ನು 2 ಸೆಕೆಂಡ್ 3 ಸೆಕೆಂಡ್ ಲೇಟ್ ಮಾಡಿದ್ರೂ ಆಗಲ್ಲ. ನಿಮ್ಗೆ ಅಂದ್ಕೊಂಡಿದ್ದ ತಕ್ಷಣ ಆ ಪ್ಲೇಸಿಂದ ಎದ್ದೇಳಬೇಕು, ನಿಂತ್ಕೊಳ್ಬೇಕು, ಆದಮೇಲೆ ಸ್ಟಾರ್ಟ್ ಮಾಡಿಬಿಡ್ಬೇಕು. ನೆಕ್ಸ್ಟ್, ತಲೆಯಲ್ಲಿ ಫಸ್ಟ್ ಒಂದು ನಿಮಿಷ ಕೆಲಸ ಆದಮೇಲೆ ಕ್ಲಾಕ್ನ ನೋಡಬೇಕು. ಸೆಕೆಂಡ್ ಸ್ಟೆಪ್, ಟೈಮ್ ನೋಡಿದ ತಕ್ಷಣ ತಲೆಯಲ್ಲಿ 1 ಅವರ್ಗೆ ನಾನು ಏನೇನು ಮಾಡಬೇಕು ಅಂತ ತಲೆಯಲ್ಲಿ ಓಡ್ತಾ ಇರಬೇಕು. ಓಡಿದ ತಕ್ಷಣ ಒಂದು ಪೇಪರು ಪೆನ್ ತೊಗೊಂಡು ಜಸ್ಟ್ 3 to 4 ಟಾಸ್ಕ್ ಬರ್ಕೊಳ್ಳಿ. ಜಸ್ಟ್ ಇದಿಷ್ಟು ಪಾತ್ರೆ ತೊಳಿಬೇಕು 10 ನಿಮಿಷ, ಅಡುಗೆ ಮಾಡಬೇಕು 30 ನಿಮಿಷ, ಬಟ್ಟೆ ಮಡಿಸ್ಬೇಕು 10 ನಿಮಿಷ, ಒಂದು 3 to 4 ಟಾಸ್ಕ್. ಇದು ಒಂಥರ ಬೂಸ್ಟರ್ ಡೋಸ್ ಥರ. ಆಯಿತಾ? ಫಸ್ಟು ಒಂದು ಪ್ರೈಮರಿ ಡೋಸ್ ಏನು ಅಂದರೆ ಎದ್ದು ನಿಲ್ಲದೆ ಪ್ರೈಮರಿ ಡೋಸ್. ಎದ್ದು ನಿಂತು ಅದೇ ದೊಡ್ಡ ವಿಷಯ. ಆಯಿತಾ? ಎಲ್ರಿಗೂ ಯಾರು ಲೇಸಿ ಇರ್ತಾರೆ, ಯಾರು ತುಂಬ ಫೋನ್ ಸ್ಕ್ರಾಲ್ ಮಾಡ್ತಿರ್ತಾರೆ ಅವ್ರಿಗೆ ಗೊತ್ತಾಗುತ್ತೆ. ನೀವು ಆ ಸೋಫಾಯಿಂದ ಎದ್ದೇಳೋದು, ಬೆಡ್ಡಿಂದ ಎದ್ದೇಳೋದೇ ದೊಡ್ಡ ವಿಷಯ. ಅದು ಕಿಕ್ ಸ್ಟಾರ್ಟ್ ಥರ, ಅದು ಪ್ರೈಮರಿ ಡೋಸ್ ಆಫ್ ವ್ಯಾಕ್ಸಿನು. ಸೊ ಅದು ಫಸ್ಟು. ಅದು ಬಂದಿದ ತಕ್ಷಣ ಸೆಕೆಂಡರಿ ಡೋಸ್ ಏನು ಅಂದರೆ, ನಾವು ಮತ್ತೆ ಹೋಗಿ ಕೂರಬಾರ್ದಲ್ಲ, ಮತ್ತೆ ಅದು ಇಂಜಿನ್ ಸ್ಟಾರ್ಟ್ ಆಗಿದೆ, ಮತ್ತೆ ಅದು ಪ್ರೊಲಾಂಗ್ ಆಗಬೇಕಲ್ಲ. ಅದಕ್ಕೆ ಏನು ಮಾಡಬೇಕು ಅಂದರೆ ತಲೆಯಲ್ಲಿ ಪ್ಲ್ಯಾನ್ ಇರಬೇಕು. ಗೋಲ್ ಇದ್ದರೆ ಹೋಗಿ ಮತ್ತೆ ರಿಲ್ಯಾಕ್ಸ್ ಆಗೋದು, ಮತ್ತೆ ಮಲಗೋದು ಆಗೋ ಚಾನ್ಸಸ್ ತುಂಬ ಕಡಿಮೆ. ಸೊ ಸೆಕೆಂಡ್ ಇಸ್ ಟೈಮ್ ಅದೂ ಅಷ್ಟೇ. 10 ಮಿನಿಟ್ಸ್ಗೆ ಈ ಕೆಲಸ, 20 ಮಿನಿಟ್ಸ್ಗೆ ಈ ಕೆಲಸ. ಅದು ಆದಷ್ಟು 30-40 ಮಿನಿಟ್ಸ್ ರೆಸ್ಟ್ ತೊಗೋಬೇಡಿ. ಮಾಡೋ ಕೆಲಸನ ನಿಧಾನಕ್ಕೆ ಮಾಡಿ. ಆಗ ನಿಮಗೆ ಸ್ಟ್ರೆಸ್ ಆಗಲ್ಲ. ನಾನು ರಿಲ್ಯಾಕ್ಸ್ ಮಾಡಿದರೆ ಚೆನ್ನಾಗಾಗ್ತಿತ್ತು. ಅಥವಾ ನೀವು ಥಿಂಕ್ ಮಾಡಿ, ನಾನು ಹೆಂಗೆ ಮಾಡಿದ್ರೆ ನನ್ನ ಲೇಸಿನೆಸ್ ಹೋಗುತ್ತೆ ಅಂತ. ಕೆಲವ್ರಿಗೆ ಚಕ ಮಾಡ್ತಾ ಇದ್ದರೆ ತಲೆಯಲ್ಲಿ ಆ ಲೇಸಿನೆಸ್ ಹೊಟ್ಟೋಗುತ್ತೆ, ಎನರ್ಜಿ ಬರುತ್ತೆ. ಕೆಲವರು ನಿಧಾನಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರೆ ನಿಧಾನಕ್ಕೇ ಎನರ್ಜಿ ಬೂಸ್ಟ್ ಆಗುತ್ತೆ. ಒಬ್ಬೊಬ್ಬರ ಬಾಡಿ ಒಂದೊಂದು ಥರ. ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಏನೂ ಇಲ್ಲ. ಸೊ ನೀವು ಡಿಸೈಡ್ ಮಾಡಿ ನಿಮ್ಮ ಬಾಡಿಗೆ ಯಾವ ರೀತಿ ಬೇಕು ಅಂತ. ಇದು ಪ್ರಾಕ್ಟಿಕಲಿ ವರ್ಕ್ ಆಗುತ್ತೆ. ನನಗಂತೂ ನಾನು ಹಾಗೆ ಮಾಡೋದು. ನನಗೆ ಲೇಸಿನೆಸ್ ಫೀಲ್ ಆಯಿತು. ಲೇಸಿನೆಸ್ ನನಗೆ ಬರೋದೇ ಕಾಲೇಜಿಂದ ಬಂದಿದ್ದ ತಕ್ಷಣ ಸಿಕ್ಕಾಪಟ್ಟೆ ಲೇಸಿ ಆಗುತ್ತೆ. ಯಾಕೆ ಅಂದರೆ ಬಾಡಿ ಸುಸ್ತು ಹಿಡ್ದೋಗಿರುತ್ತೆ. 10 ಮಿನಿಟ್ಸ್ ರಿಲ್ಯಾಕ್ಸ್ ಆಗ್ತೀನಿ. ಆಮೇಲೆ ನಾನು ಫಾಲೋ ಮಾಡೋದೇ ಇದೇ ಸ್ಟೆಪ್ಪು. ಜಸ್ಟ್ ಸ್ಟಾರ್ಟ್ ಮೆಥಡ್. ಒಂದು 5:30-6 o'clock ನನ್ನನ್ನು ನಾನು ಕಿಕ್ ಸ್ಟಾರ್ಟ್ ಮಾಡ್ಕೋತೀನಿ ಇಂಜಿನ್ನ.
ಆಮೇಲೆ ನಿಧಾನಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಏನೋ ಒಂದು ನೀರು ಕಾಯಿಸ್ಕೊಳ್ಳೋದು, ಗ್ರೀನ್ ಟೀ ಮಾಡ್ಕೊಳ್ಳೋದು, ಮನೆಯವ್ರಿಗೆಲ್ಲ ಕಾಫಿ ಟೀ ಮಾಡ್ಕೊಳ್ಳೋದು, ನಿಧಾನಕ್ಕೆ ಕೆಲಸ ಸ್ಟಾರ್ಟ್ ಮಾಡ್ಕೊತೀನಿ. ಆಮೇಲೆ ಕಿಕ್ ಸ್ಟಾರ್ಟ್ ಹೊಡಿಯೋದು. ಆಮೇಲೆ ಟೈಮ್ ಇಟ್ಕೊತೀನಿ. ಈಗ 6:30, 6:30ಇಂದ 7 ಗಂಟೆ ಇದು, 7 ಗಂಟೆಗೆ ಓದಿಸ್ಬೇಕು, 7:30ಗೆ ಇದು ಮಾಡಬೇಕು, ಓದಿಸೋ ಜೊತೆ ತರಕಾರಿ ಕಟ್ ಮಾಡ್ಕೋಬೇಕು. ಆಮೇಲೆ 8 ಗಂಟೆ 8:30ಗೆಲ್ಲ ಮುಗಿಸ್ಬೇಕು ಎಲ್ಲ. ಕಿಚನಿಗೆ ನಾಳೆಗೆ ಏನೇನು ಮಾಡ್ಕೋಬೇಕು. ತಲೆಯಲ್ಲಿ ಓಡ್ತಾನೇ ಇರುತ್ತೆ. ಒಂದು ಕೆಲಸ ಈಗ 20 ನಿಮಿಷ ಆಗ್ತಾಯಿದೆ ಅಂದರೆ 15 ನಿಮಿಷಕ್ಕೆ ಯೋಚನೆ ಮಾಡ್ಕೋಬೇಕು ನೆಕ್ಸ್ಟ್ ಏನು ಕೆಲಸ ಮಾಡಬೇಕು ಅಂತ. ಬಟ್ ಬೆಟರ್ ಏನು ಅಂದರೆ ಬರ್ಕೊಂಡ್ರೆ ಬೆಸ್ಟ್. ಕೆಲವು ಸತಿ ಆಗಲ್ಲ ಅಂದರೆ ನೀವು ತಲೆಯಲ್ಲೇ ನೆಕ್ಸ್ಟ್ ಅಂತ ಯೋಚನೆ ಮಾಡಿ ಇಟ್ಕೊಂಡಿರಬೇಕು. ಲಾಸ್ಟ್ ಥರ್ಡ್ ಸ್ಟೆಪ್ ಏನು ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಇದು. ಏನು ಅಂದರೆ ಡಿಸ್ಟ್ರ್ಯಾಕ್ಷನ್ಸ್ನ ಸೈಡಿಗೆ ಇಡೋದು. ಆಯಿತಾ? ಇವತ್ತೇ ನಿಮ್ಮ ಮೊಬೈಲ್ಗೆ ಒಂದು ಪ್ಲೇಸ್ ಅಂತ ಅಲಾಟ್ ಮಾಡಿ. ಹಿಂದಿನ ಕಾಲದಲ್ಲೆಲ್ಲ ಲ್ಯಾಂಡ್ಲೈನ್ ಇರ್ತಿತ್ತು. ಆ ಲ್ಯಾಂಡ್ಲೈನ್ ಅಲ್ಲೇ ಇರ್ತಿತ್ತು. ನಮ್ಮ ಜೊತೆ ಎಲ್ಲಿಗೋದ್ರೆ ನಮ್ಗೆ ಅದು ಬರ್ತಿರಲಿಲ್ಲ. ಬಟ್ ಈಗ ಮೊಬೈಲ್ಗೆ ವೈರ್ ಇಲ್ಲ. ನಮ್ಗೆ ಎಲ್ಲೋದ್ರೂ ನಾವು ಇವನ್ ಕೆಲವರೆಲ್ಲ ವಾಶ್ರೂಮ್ಗೂ ತೊಗೊಂಡು ಹೋಗ್ತಾರೆ. ಸೊ ಇವತ್ತಿಂದ ನಿಮ್ಮ ಮೊಬೈಲ್ಗೆ ರೆಸ್ಟಿಂಗ್ ಟೈಮ್ ಅಂತ ಇಡಬೇಕು. ಒಂದು 2-3 ಅವರ್ಸ್ 4 ಅವರ್ಸ್ ಅದಕ್ಕೆ ಬಿಟ್ಟುಬಿಡಿ. ಅದ್ರ ಪಾಡಿಗೆ ಅದಕ್ಕೆ ಬಿಟ್ಬಿಡಿ. ಕೆಲವರು ಬ್ಯಾಟ್ರಿ 1% ಆಗೋವರೆಗೂ ನೋಡ್ತಾನೆ ಇರ್ತಾರೆ. ಫುಲ್ಲು ಮೊಬೈಲ್ ಹೀಟ್ ಆಗೋವರೆಗೂ ಮಾತಾಡ್ತಾನೆ ಇರ್ತಾರೆ, ಸ್ಕ್ರಾಲ್ ಮಾಡ್ತಾನೆ ಇರ್ತಾರೆ. ಲಿಮಿಟ್ ಯಾವಾಗ ಕ್ರಾಸ್ ಆಗುತ್ತೆ ಅಂತ ಹೇಳೋಕೆ ಬರಲ್ಲ. ಕೆಲವು ಸತಿ ಯು ಹ್ಯಾವ್ ಕ್ರಾಸ್ಡ್ ಯುವರ್ ಲಿಮಿಟ್, ಸ್ಕ್ರೀನ್ ಟೈಮ್ ಈಸ್ ಎಕ್ಸಸ್ ಎಲ್ಲ ಸೆಟ್ಟಿಂಗ್ಸು ಮಾಡಿರ್ತಾರೆ. ಬಟ್ ಆದರೂ ಕೂಡ ಸ್ಕ್ರಾಲ್ ಮಾಡ್ತಾನೆ ಇರ್ತಾರೆ. ಸೊ ಲಾಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಏನು ಅಂದರೆ ಅವಾಯ್ಡ್ ದ ಡಿಸ್ಟ್ರ್ಯಾಕ್ಷನ್. ಏನೇ ಇದ್ದರೂ ಕೂಡ ಮೊಬೈಲ್ನ ಸೈಡ್ಗಿಡಿ. ಮೊಬೈಲು ಅಂತಲ್ಲ, ಯಾವುದೇ ನಿಮಗೆ ಡಿಸ್ಟ್ರಾಕ್ಷನ್ಸ್ ಆಗ್ತಾಯಿದೆ, ಟಿ ವಿ ಅಂದರೆ ರಿಮೋಟ್ ಒಂದು ಸೈಡಿಗಿಡಿ. ಯಾವುದು ನಿಮ್ಮನ್ನು ಲೇಸಿ ಮಾಡ್ತಾಯಿದೆ, ಯಾವ ಕೆಲಸಗಳು ನಿಮ್ಮನ್ನು ಕೆಲಸ ಮಾಡೋದ್ರಿಂದ ತಡೆಗಟ್ತಾ ಇದೆ. ಈಗ ಕುತ್ಕೊಂಡು ಟಿ ವಿ ನೋಡ್ತಾನೇ ಇರ್ತೀವಿ. ಏನಾಗುತ್ತೋ ಕ್ಲೈಮ್ಯಾಕ್ಸು, ಫಿಲಮ್ ಸ್ಟಾರ್ಟ್ ಮಾಡ್ತೀವಿ, ಅಥವಾ ಸೀರಿಯಲ್ ನೋಡ್ತಾನೆ ಇರ್ತೀವಿ, ಒಂದಾದ್ಮೇಲೆ ಒಂದು ನೋಡ್ತಾನೆ ಇರ್ತೀವಿ, ಅಥವಾ ಸ್ಕ್ರಾಲ್ ಮಾಡ್ತಾನೆ ಇರ್ತೀವಿ ಶಾರ್ಟ್ಸು. ಸೊ ಇಂಥ ಕೆಲಸಗಳು ಹೇಗೆ ಅಂದರೆ ನಮ್ಮನ್ನು ಹೋಲ್ಡ್ ಮಾಡ್ತಾ ಇರುತ್ತೆ. ನಾವು ಆ್ಯಕ್ಟಿವ್ ಆಗಿರೋ ಬದಲು ನಮ್ಮನ್ನು ಲೇಸಿಯಾಗಿ ಒಂದೇ ಕಡೆ ಕೂತ್ಕೊಳ್ಳೋಂಥ ಕೆಲಸ ಥರ ಇರುತ್ತೆ ಅದು. ಸೊ ಅವಾಯ್ಡಿಂಗ್ ದ ಡಿಸ್ಟ್ರಾಕ್ಷನ್ಸ್. ಸೊ ಈ 3 ಪಾಯಿಂಟ್ನ ಪ್ರಾಪರಾಗಿ ನೆನ್ಪಿಟ್ಕೊಳ್ಳಿ. ಫಸ್ಟು ಜಸ್ಟ್ ಸ್ಟಾರ್ಟ್ ಅನಿಸಿದ ತಕ್ಷಣ ಎದ್ದು ನಿಂತ್ಕೊಳ್ಳಿ. ಸೆಕೆಂಡು ಕಿಕ್ ಸ್ಟಾರ್ಟ್ ಮಾಡೋದು. ನಿಮ್ಮನ್ನು ನೀವು ಏನು ಅಂದರೆ ಟೈಮ್ ಸ್ಲಾಟ್ ಇಟ್ಕೊಳ್ಳೋದು. 1 ಅವರ್ಗೆ ಟೈಮ್ ಸ್ಲಾಟ್ ಇಟ್ಕೊಳ್ಳಿ. ಈ ಕೆಲಸ ಜಾಸ್ತಿನೂ ಕೆಲಸ ಇಟ್ಕೊಬೇಡಿ. ಕೆಲಸ ಇಮ್ಯಾಜಿನ್ ಮಾಡ್ಕೊಂಡೇ ಹೋಗಿ ಕೂತ್ಕೊಂಡ್ಬಿಡ್ತೀವಿ. ನೆಕ್ಸ್ಟ್ ಲಾಸ್ಟ್ ಬಂದು ಮೋಸ್ಟ್ ಇಂಪಾರ್ಟೆಂಟ್, ಡಿಸ್ಟ್ರಾಕ್ಷನ್ಸ್ ಏನೇ ಇದ್ದರೂ ಕೂಡ ಸೈಡಿಗಿಡಿ. ಏನಾದರೂ ನಿಮಗೆ ಪಿಲ್ಲೋ ನೋಡಿದ ತಕ್ಷಣ ಹೋಗಿ ಮಲ್ಕೋಬೇಕು ಅಂತ ಅನಿಸುತ್ತೆ, ಅಥವಾ ಏನಾದರೂ ಒಂದು ನಿಮಗೆ ಹೋಗಿ ಕೂತ್ಕೋಬೇಕು ಅಂತ ಅನಿಸ್ತಾ ಇರುತ್ತೆ, ಚೇರ್ ತೆಗ್ದಿಡೋದು ಅಂತ ಸಿಕ್ಕಾಪುಟ್ಟ ತುಂಬ ಚಿಕ್ಕ ಪುಟ್ಟ ಕೆಲಸಗಳಿವೆಲ್ಲನೂ ಆ್ಯಕ್ಷನ್ಸ್ ಅಂತ ಹೇಳ್ತೀವಿ. ಸ್ಮಾಲ್ ಆ್ಯಕ್ಷನ್ಸು ಬಿಗ್ ಡ್ರಾಸ್ಟಿಕ್ ಚೇಂಜಸ್ ನಮ್ಮದ್ರಲ್ಲಿ ಕಾಣ್ತಾ ಇರ್ತೀವಿ. ಇದನ್ನೆಲ್ಲ ತುಂಬ ದಿನ ಮಾಡಬೇಕು ಅಂತ ಏನಿಲ್ಲ. ಜಸ್ಟ್ ಒಂದು ವಾರ, ಡಿಪೆಂಡ್ಸ್ ಅಪಾನ್ ಪರ್ಸನ್. 21 ದಿನ ಫಾಲೋ ಮಾಡಬೇಕು ಅಂತ ಹೇಳ್ತಾರೆ. ಬಟ್ ನನಗೆ ಫಾಲೋ ಮಾಡ್ಕೊಳ್ಳೋದು ಹೇಗೆ ಅಂದರೆ 3-4 ದಿನ ಫಾಲೋ ಮಾಡಿದ ತಕ್ಷಣವೇ ನಮಗೆ ಒಂಥರ ರಿಲ್ಯಾಕ್ಸೇಷನ್ ಅನಿಸ್ತಾ ಇರುತ್ತೆ. ನಮಗೆ ಒಂದು ಕಾನ್ಫಿಡೆನ್ಸ್ ಅನಿಸುತ್ತೆ. ಒಬ್ಬರು ನಮಗೆ ಬೆರಳು ತೋರಿಸಿ ಮಾತಾಡಬಾರ್ದು, ಆ ಫೀಲಿಂಗ್ ಇರುತ್ತೆ ನಮಗೆ. ಹೌದು, ಏನಿದ್ರು ಮಾಡಿಬಿಡಬೇಕು, ನೀಟಾಗಿರಬೇಕು, ಫಸ್ಟ್ ಕೆಲಸ ಮುಗಿಸೋಣ. ಬರ್ತಾ ಹೆಂಗಾಗುತ್ತೆ ಅಂದರೆ ಗಲೀಜು ನೋಡಿದ್ರೆ, ಅದು ಕರೆಕ್ಟಾಗಿಲ್ಲ ಅಂತ ನಿಮ್ಗೆ ಅನಿಸಿದ್ರೆ ನೀವು ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಏನೋ ಒಂದು ಪ್ರಾಪರಾಗಿರಲ್ಲ, ಅರೇಂಜ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಆರ್ಗನೈಸ್ಡ್ ರೀತಿಯಲ್ಲಿರ್ತೀರಾ, ತುಂಬ ಕ್ಲೀನಾಗಿರ್ತೀರಾ, ಟೈಮ್ ಸರಿಯಾಗಿ ಕೆಲಸ ಆಗ್ತಿರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್, ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ನಿಮ್ಗೆ ಅಷ್ಟೊಂದು ಟೈಮ್ ಸಿಕ್ಕಿರುತ್ತೆ. ಈ ಲೇಸಿನೆಸ್ಸಿಂದ ಎಷ್ಟು ಡಿಮೆರಿಟ್ಸ್ ಇದೆಯೋ ಅದನ್ನು ಲೈಫಿಂದ ತೆಗೆದ್ರೆ ಲೈಫ್ ಒಂದು ಡ್ರಾಸ್ಟಿಕ್ ಚೇಂಜ್ ಆಗುತ್ತೆ. ನಮ್ಮನ್ನು ನಾವು ಅಪ್ಡೇಟ್ ಮಾಡ್ಕೋಬೋದು, ಎಷ್ಟೊಂದು ಓದ್ಬೋದು, ಕಲಿಬೋದು, ಮನೇನ ನೀಟಾಗಿ ಇಟ್ಕೋಬೋದು, ರಿಲೇಷನ್ಶಿಪ್ ಜೊತೆ ಟೈಮ್ನ ಸ್ಪೆಂಡ್ ಮಾಡ್ಕೋಬೋದು, ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಇದು ಯಾವಾಗ ಮೊಬೈಲ್ ಬಂತು, ಅದು ವರ್ಸ್ಟ್ ಪಾರ್ಟ್ ಯಾವಾಗ ಸ್ಟಾರ್ಟ್ ಆಗಿದ್ದು ಗೊತ್ತಾ? ಫ್ರೀ ಡೇಟಾ ಬಂತು ಅಲ್ವಾ. ಫಸ್ಟು ಮೊಬೈಲ್ ಇತ್ತು, ಇಷ್ಟೊಂದೇನೂ ಇರ್ತಿರ್ಲಿಲ್ಲ. ಆಮೇಲೆ ಜಿಯೋ ಫ್ರೀ ಡೇಟಾ ದಿನಕ್ಕೆ 1 GB ಆ ಥರ ಸ್ಟಾರ್ಟ್ ಆಯ್ತಲ್ಲ. ಈಗಂತೂ ಅನ್ಲಿಮಿಟೆಡ್ ಆಯಿತಾ, ವೈಫೈ ಹಾಕಿಸ್ಕೊಂಡಿರ್ತಾರೆ. ಅದು ಫುಲ್ಲು ನೋಡಿ ಅದು ಯಾವ ಲೆವೆಲ್ಗೆ ಅಂದರೆ ಮೊಬೈಲು ಹಾಳಾಗೋಗುತ್ತೆ. ಕೆಲವು ಮೊಬೈಲೆಲ್ಲ 2-3 ವರ್ಷಕ್ಕೆ ಹಾಳಾಗೋಗುತ್ತೆ. ಸೊ ಅಷ್ಟು ಯೂಸ್ ಮಾಡ್ತಾ ಇರ್ತೀವಿ. ನೆಕ್ಸ್ಟ್ ಈಗ ಒಂದು ಒಳ್ಳೆ ಸಮ್ಮರ್ ಡ್ರಿಂಕ್ ತೋರಿಸ್ತೀನಿ ಆಯಿತಾ. ಹೆಲ್ತ್ಗೂ ಒಳ್ಳೆಯದು, ಹಾಗಂತ ಜಾಸ್ತಿ ಕುಡಿಯೋಕ್ಕೆ ಹೋಗಬೇಡಿ.
ಒಂದು ಕಡಾಯಿ ತೊಗೊಂಡು ಸ್ವಲ್ಪ ನೀರು ಹಾಕಿ ಅದರಲ್ಲಿ ಬಾದಾಮಿ ಗೋಡಂಬಿ ಇದನ್ನು ನಾನು ಒಂದು 6-7 ಜನಕ್ಕೆ ಮಾಡ್ತಾಯಿದ್ದೀನಿ, ಅದಕ್ಕೆ ಇಷ್ಟೊಂದು ಹಾಕಿದ್ದೀನಿ. ನೀವೊಂದು 10 ಹಾಕ್ಕೊಳ್ಳಿ, 3 ಜನಕ್ಕೆ 4 ಜನಕ್ಕೆ ಆದರೆ. ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಇದು ಒಂದು 2-3 ಮಿನಿಟ್ಸಲ್ಲೇ ಆಗೋಗುತ್ತೆ. ಚೆನ್ನಾಗಿ ನೀರು ಕಡಿಮೆನೇ ಹಾಕಿ, ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡಿ. ಇಲ್ಲ ನೀವು ನೆನೆಸಿ ಮಾಡ್ತೀನಿ, ರಾತ್ರಿ ನೆನೆಸಿ ಒಂದು 5 ಅವರ್ ಆದಮೇಲೆ ಮಾಡ್ತೀನಿ ಅಂದರೆ ಓಕೆ. ಇದರ ಇಂಟೆನ್ಷನ್ ಏನು ಅಂದರೆ ಅದ್ರ ಮೇಲೆ ಒಂದು ಲೇಯರ್ ಇರುತ್ತಲ್ಲ ಬಾದಾಮಿದು, ಅದು ತೆಗಿಯೋಕ್ಕಷ್ಟೇ. ನಾನು ಟ್ರೈ ಮಾಡ್ತಾನೇ ಇದ್ದೆ. ಇದು ಬಂದು ನಾನು ನೈಟ್ ಮಾಡ್ತಾ ಇರೋದು, 11 ಗಂಟೆಗೆ ಮಾಡ್ತಾಯಿದ್ದೀನಿ. ಇದನ್ನು ನಾನು ಫ್ರಿಜ್ಜಲ್ಲಿ ಇಡಬೇಕಾಯ್ತಾ, ಮುಂದೆ ತೋರಿಸ್ತೀನಿ ಏನು ಇಡೋದು ಅಂತ. ಅದಕ್ಕೆ ನೈಟ್ ಮಾಡಿ ಫ್ರಿಜ್ಜಲ್ಲಿ ಇಡೋಣ, ನೆಕ್ಸ್ಟ್ ಡೇ ಮಧ್ಯಾಹ್ನ ಬಿಸಿಲಿಗೆ ಕುಡಿಯೋಣ, ತಣ್ಣಗೆ ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ನನಗೆ ಒಬ್ಬಳಿಗೆ ಮಾಡಬೇಕು ಅಂದರೆ ಕಿಚನಲ್ಲಿ ಬೇಜಾರು, ಕೆಲಸ ಮಾಡೋಕ್ಕೆ ಒಬ್ಬಳಿಗೆ ಭಾರಿ ಬೇಜಾರು. ನಾನು ಕಾಟ ಕೊಡೋದು ಯಾರಿಗೆ ಅಂದರೆ ನನ್ನ ದೊಡ್ಡ ಮಗಳಿಗೆ. ಇದು ನನ್ನ ದೊಡ್ಡ ಮಗಳ ಕೈ. ಅವಳು ಹೇಳೋದು, ಅಮ್ಮ ಒಂದು ಸ್ವಲ್ಪ ಈ ಥರ ಪೀಲ್ ಮಾಡು ಬಂದ್ಬಿಡುತ್ತೆ ಅಂತ. ಅವಳು ತೋರಿಸ್ತಾ ಇದ್ದಾಳೆ. ಆ್ಯಕ್ಚುಲಿ ನಾನು ಟ್ರೈ ಮಾಡ್ತಿದ್ದೆ, ಸುಮ್ಮನೆ ಈ ಥರ ಅವರೆಕಾಳು ಬೆಳೆಸ್ತಾರೆ ಆ ಥರ ಟ್ರೈ ಮಾಡ್ತಿದ್ದೆ. ಹಂಗೆ ಮಾಡಬೇಡ, ಸ್ವಲ್ಪ ಒಂದು ಕಟ್ ಮಾಡು, ಈಸಿಯಾಗಿ ಬರುತ್ತೆ ಅಂತ ಅವಳು ನನಗೆ ಹೇಳ್ಕೊಡ್ತಿದ್ರು. ಈಗಿನ ಕಾಲದಲ್ಲಿ ಹಾಗೇ ಮಕ್ಕಳೇ ಎಷ್ಟೊಂದು ನಮ್ಗೆ ಹೇಳ್ಕೊಡ್ತಾ ಇರ್ತಾರೆ, ಈಸಿ ಟೆಕ್ನಿಕ್, ಲೈಫ್ ಲೀಡಿಂಗ್ ಟೆಕ್ನಿಕ್ಸು. ಸೊ ಆ ಥರ ಅವಳು ಹೇಳ್ಕೊಡ್ತಾಯಿದ್ಲು, ನಾನು ಹಾಗೇ ಇಬ್ಬರು ಮಾಡ್ತಾಯಿದ್ವಿ. ಹೀಗೆ ಮಾತಾಡ್ಕೊಂಡು ಕೆಲಸ ಮಾಡ್ತಿದ್ರೆ ಆ್ಯಕ್ಚುಲಿ ಕೆಲಸ ಮಾಡಿದ್ದೀವಿ ಅಂತಲೇ ಅನಿಸಲ್ಲ. ಅದನ್ನೆಲ್ಲ ಸಿಪ್ಪೆ ತೆಗೆದು ಸ್ವಲ್ಪ ವಾಶ್ ಮಾಡಿ ಇಟ್ಕೊಂಡೆ. ಈಗ ಒಂದು ಮಿಕ್ಸರ್ ಜಾರ್ ತೊಗೊಳ್ಳಿ. ಈ ಥರನೇ ಬ್ಲೆಂಡಿಂಗ್ ಜಾರ್ ತೊಗೋಬೇಕು ಅಂತ ಏನಿಲ್ಲ, ನಾರ್ಮಲ್ ಮಿಕ್ಸಿ ತೊಗೊಂಡ್ರು ಆಯಿತು. ಅದನ್ನೆಲ್ಲ ಏನು ಸಿಪ್ಪೆ ತೆಗ್ದಿದ್ವಲ್ಲ ಅದನ್ನೆಲ್ಲ ಈಗ ಗೋಡಂಬಿ ಮತ್ತು ಬಾದಾಮಿ ಇದರಲ್ಲಿ ಹಾಕ್ಕೋಬೇಕು. ನೀವು ಬೇಕಾದ್ರೆ ಪಿಸ್ತಾ ಹಾಕ್ಕೋಬೋದು ಅಥವಾ ವಾಲ್ನಟ್ ಹಾಕ್ಕೋಬೋದು, ಇದೇ ಹಾಕ್ಕೋಬೇಕು ಅಂತ ಏನಿಲ್ಲ. ನಾನು ಇವೆರಡು ನನಗೆ ಫ್ಲೇವರ್ಸ್ ಚೆನ್ನಾಗಾಗುತ್ತೆ. ಇದು ಮೇಜರ್ಲಿ ನ್ಯಾಚುರಲ್ ಸ್ಟೈಲ್ ಮನೇಲಿ ಮಾಡ್ಕೊಳ್ಳೋ ಬಾದಾಮಿ ಮಿಲ್ಕ್ ಅಂತ ಅಂದ್ಕೊಳ್ಳಿ, ಬಟ್ ಸ್ವಲ್ಪ ಟ್ವಿಸ್ಟ್ ಇದೆ ಅಷ್ಟೆ. ಈಗ 1 ಸ್ಪೂನಷ್ಟು ಕಾರ್ನ್ಫ್ಲೋರು, 1/4 ಸ್ಪೂನಷ್ಟು ಅಡುಗೆ ಅರಶಿನ ಮತ್ತು ಒಂದು 5-6 ಏಲಕ್ಕಿ. ನಾನು ಹೇಳಿದ್ನಲ್ಲ, ಇದು ಜಾಸ್ತಿ ಜನಕ್ಕೆ ಮಾಡ್ತಾ ಇರೋದ್ರಿಂದ ಇಷ್ಟೊಂದು ಹಾಕಿದ್ದೀನಿ. ನಿಮ್ಮ ಮನೇಲಿ ನೋಡ್ಕೊಳ್ಳಿ, ಕಡಿಮೆ ಜನ ಇದ್ದರೆ ಏಲಕ್ಕಿ ಎಲ್ಲ ಜಾಸ್ತಿ ಹಾಕೋದು ಅದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ, ಓವರ್ ಫ್ಲೇವರ್ ಬಂದರೂ ಚೆನ್ನಾಗಿರಲ್ಲ. ಆಮೇಲೆ ಸ್ವಲ್ಪ ಹಾಲನ್ನು ಹಾಕಬೇಕು ಆಯಿತಾ. ಸ್ವಲ್ಪ ನೀರು ಹಾಕಿ ಬ್ಲೆಂಡ್ ಮಾಡ್ಕೋಬೋದು. ನಾನು ಸ್ಟಾರ್ಟಿಂಗ್ ಸ್ವಲ್ಪ ನೀರು ಹಾಕಿದೆ, ಅಥವಾ ನೀವು ಪ್ರತಿ ಸ್ಟೇಜಲ್ಲಿ ಹಾಲು ಹಾಕ್ಕೊಂಡ್ರೂ ಬೆಸ್ಟೇ, ಏನು ಅದು ಒಳ್ಳೆ ರಿಸಲ್ಟೇ ಬರುತ್ತೆ. ಫೈನಲಿ ಏನು ಅಂದರೆ ಒಳ್ಳೆ ಪೇಸ್ಟ್ ಆಗಬೇಕು, ನುಣ್ಣಗಾಗಬೇಕು, ಗಂಧ ತೇಯ್ದಂಗೆ ಇರಬೇಕು. ಸೊ ಹಾಲು ಹಾಕ್ಕೊಳ್ತಿರೋ ನೀರು ಹಾಕೋತಿರೋ ನಿಮ್ಮ ಡಿಪೆಂಡು. ಅದು ಗಟ್ಟಿ ಹಾಲು ಹಾಕ್ಕೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ. ಈಗ ನಾನು ಆರೆಂಜ್ ಕಲರ್ ಪ್ಯಾಕೆಟ್ದು ಹಾಗೆ ಹಾಲು ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಮುಂದೆ ಕಾಯಿಸ್ತೀವಿ, ಚೆನ್ನಾಗಿ ಕಾಯಿಸ್ತೀವಿ. ಅದು ಪ್ರೊಸೀಜರ್ ಇರೋದೇ ಕಾಯಿಸೋದು, ಇದೆಲ್ಲ ಏನೂ ಇಲ್ಲ, ಬೇಗ ಬೇಗ ಆಗುತ್ತೆ. ನೋಡಿ ಗಂಧದ ಥರ ನಾನು ರುಬ್ಕೊಂಡಿದ್ದೀನಿ. ಈಗ ಅದೇ ಕಡಾಯಿ ಸ್ವಲ್ಪ ವಾಶ್ ಮಾಡಿಕೊಂಡು ಒಂದು 1/4 ಲೋಟದಷ್ಟು ನೀರನ್ನು ಹಾಕಿದ್ದೀನಿ, ಹಾಲು ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರನ್ನು ಹಾಕಿ ಹಾಲು ಹಾಕೋದ್ರಿಂದ ತಳ ಹತ್ತಲ್ಲ ಅಂತ ಹಾಲು, ಏಕೆಂದರೆ ಇದು ಒಂದು 20 ಮಿನಿಟ್ಸು ಕಾರ್ನ್ಫ್ಲೋರ್ ಹಾಕಿರ್ತೀವಲ್ವ, ಬೇಯಿಸ್ತಾನೇ ಇರಬೇಕು. ಮೀಡಿಯಮ್ಮು ಲೋ ಫ್ಲೇಮಲ್ಲಿ. ಸೊ ಈ ಥರ ಮಿಕ್ಸ್ ಮಾಡಿಕೊಂಡು ಬೇಯಿಸ್ತಾನೇ ಇರಬೇಕು. ನೀವು ಎಷ್ಟು ಚೆನ್ನಾಗಿ ಇದನ್ನು ಬೇಯಿಸ್ತೀರೋ ಅಷ್ಟು ಚೆನ್ನಾಗಿ ಫ್ಲೇವರ್ ಎಲ್ಲ ಬಿಟ್ಕೊಳ್ಳುತ್ತೆ, ಹಸಿ ವಾಸನೆ ಹೋಗುತ್ತೆ. ನೀವು ಅಥೆಂಟಿಕ್ ಸ್ಟೈಲಲ್ಲಿ ಯಾವುದಾನ ಬಾದಾಮ್ ಮಿಲ್ಕ್ ಕುಡಿಬೇಕು ಅಂದರೆ ಈ ಥರ ಟ್ರೈ ಮಾಡಿ. ಇದಿಷ್ಟು ಪ್ರೊಸೀಜರ್ ತೋರಿಸ್ತಾ ಇದ್ದೀನಿ, ಬಟ್ ಮಾಡೋದು ಸಿಕ್ಕಾಬಟ್ಟೆ ಈಸಿ. ಸ್ಟೆಪ್ಸು 4-5 ಅಷ್ಟೇ, ಬಟ್ ಅಲ್ಲಿ ನಿಂತ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು, ಅಥವಾ ಅದು ನಿಂತ್ಕೊಂಡು ಬೇರೆ ಕೆಲಸ ಮಾಡಿಕೊಂಡ್ರೂ ಆಗುತ್ತೆ. ಒಂದು ಕಣ್ಣು ಮಾತ್ರ ಆ ಕಡೆ ಇಟ್ಟಿರಬೇಕು, ಹುಕ್ಕಿ ಬರೋದು ಹಾಲಲ್ವ, ಹುಕ್ಕೆಲ್ಲ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೇ ಮಿಕ್ಸ್ ಮಾಡ್ಕೊತ ಇದ್ದರೆ ಬೆಸ್ಟ್. ಸೊ ಗಟ್ಟಿ ಹಾಲು ಹಾಕ್ಕೊಂಡ್ರೆ ಮಾತ್ರ ಒಳ್ಳೆ ರಿಸಲ್ಟ್ ಬರುತ್ತೆ. ಒಂಥರ ಏನೋ ಸ್ಮೂದಿ ಕುಡಿತಾ ಇದ್ದೀರೇನೋ, ಬಾದಾಮ್ದು ಸ್ಮೂದಿ ಕುಡಿತಾ ಇದ್ದೀರೇನೋ ಅಂತ ಅನಿಸುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು, ಕೆನೆ ಇದು ಜಾಸ್ತಿ ಇದೆಯಲ್ಲ, ಸೊ ಅದಕ್ಕೆ ಒಳ್ಳೆ ರಿಸಲ್ಟ್ ಅನ್ನೋದನ್ನು ಬರ್ತಾ ಇರುತ್ತೆ. ಸ್ವಲ್ಪ ಕುದಿಸಾದ್ಮೇಲೆ ನಾವೇನು ಮಿಕ್ಸಿ ಮಾಡ್ಕೊಂಡಿದ್ವಲ್ಲ, ಜಸ್ಟ್ ಬಾದಾಮಿ ಗೋಡಂಬಿ ಅದಿಷ್ಟೇ, ಅದನ್ನು ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಬೇಕು, ಅರ್ಜೆಂಟ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಎಷ್ಟು ಬೇಕೋ ಅಷ್ಟು ಸ್ವೀಟ್ ಒಂದು 3 ಸ್ಪೂನ್ 4 ಸ್ಪೂನ್ ಅಷ್ಟು ಹಾಕಿದ್ದೀನಿ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಎಷ್ಟು ನಿಧಾನಕ್ಕೆ ಬೇಯಿಸ್ತಿರೋ, ಎಷ್ಟು ತಾಳ್ಮೆಯಿಂದ ಮಿಕ್ಸ್ ಮಾಡಿಕೊಂಡು ಇದನ್ನು ಬೇಯಿಸ್ಕೊತಿರೋ ಅಷ್ಟು ಒಳ್ಳೆಯದು. ಯಾಕೆಂದರೆ ಕಾರ್ನ್ಫ್ಲೋರ್ ಹಾಕಿರ್ತೀವಿ, ಹಸಿಯಾಗಿ ಇದು ಮಾಡೋಕ್ಕೆ ಹೋಗಬಾರ್ದು. ನೋಡ್ತಾ ಇರ್ಬೋದು ಕ್ಲಿಯರ್ ಆಗುತ್ತೆ, ಅದು ಏನೇನು ಕೆನೆ ಬರ್ತಾ ಇರುತ್ತಲ್ಲ ಅದು ಕ್ಲಿಯರ್ ಆಗುತ್ತೆ. ಈಗ ನೋಡ್ತಾ ಇರ್ಬೋದು ಕ್ಲಿಯರ್ ಆಗಿದೆ. ಸೊ ಈಗ ಚೆನ್ನಾಗಿ ಕುದ್ದಾದ್ಮೇಲೆ ಒಂದು 15 to 20 ಮಿನಿಟ್ಸ್ ಕುದ್ದಾದ್ಮೇಲೆ ಇದನ್ನು ಒಂದು ಕಂಟೈನರ್ಗೆ ಹಾಕಿ ಚೆನ್ನಾಗಿ ಸ್ಕ್ರೇಪ್ ಮಾಡಿ. ಯಾಕೆಂದರೆ ಎಷ್ಟು ಅದು ಕಾಸ್ಟ್ಲಿ ಬಾದಾಮಿ ಗೋಡಂಬಿ ಎಲ್ಲ. ಇದನ್ನು ಫ್ರಿಜ್ಜಲ್ಲಿ ಇಡಬೇಕು, ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿಡಿ, ಅಂದರೆ ರೂಮ್ ಟೆಂಪ್ರೇಚರ್ ಬಂದಾದಮೇಲೆ. ಬೆಳಿಗ್ಗೆ ಎದ್ದು ನೋಡಿದ ತಕ್ಷಣ ನೋಡಿ ಕೆನೆ ಎಲ್ಲ ಎಷ್ಟು ಚೆನ್ನಾಗಿ ಕಟ್ಟಿರುತ್ತೆ. ಇದನ್ನು ನಾವು ಒಂದು ಬ್ಲೆಂಡರಲ್ಲಿ, ಮಿಕ್ಸಿಯಲ್ಲಿ ಒಂದು ರೌಂಡ್ ಆಡಿಸ್ಕೊಂಡ್ರೆ ಈ ಥರ ಏನು ಕ್ರೀಮಿ ಇದೆ ಅದು ಎಲ್ಲ ಹೋಗುತ್ತೆ, ಕುಡಿಯೋ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಬೇಕಾದ್ರೆ ನೀವು ಹಾಗೇ ಸ್ಪೂನಲ್ಲಿ ತೊಗೊಂಡು ತಿನ್ಕೋಬೋದು, ಇಲ್ಲಾಂದರೆ ಒಂದು ರೌಂಡ್ ಹಂಗೆ ಬ್ಲೆಂಡ್ ಮಾಡಿಕೊಂಡ್ರೆ ಒಳ್ಳೆ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಬರುತ್ತೆ.
ಸೊ ಈ ಥರ ಒಂದು ಸರ್ವಿಂಗ್ ಗ್ಲಾಸಿಗೆ ಹಾಕ್ಕೊಂಡು ಮೇಲೆ ಬೇಕಾದ್ರೆ ಸ್ವಲ್ಪ ಪಿಸ್ತಾ ಹಾಕ್ಬೋದು. ಮನೇಲಿ ಪಿಸ್ತಾ ಇರಲಿಲ್ಲ, ಅದರದ್ದೇ ಏಲಕ್ಕಿ ಫ್ಲೇವರು, ಗೋಡಂಬಿ ಫ್ಲೇವರ್ ಅದೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಸೊ ಒಂದು ಸತಿ ಟ್ರೈ ಮಾಡಿ. ಇವತ್ತು ನಾನು ಏನು ಹೇಳಿದ್ದೆ ಅದನ್ನು ಫಾಲೋ ಮಾಡಿ. ಲೇಸಿನೆಸ್ನ ಕಂಪ್ಲೀಟಾಗಿ ಲೈಫಿಂದ ತೆಗೆದುಬಿಡಿ. ನಿಮ್ಗೆ ಯಾವಾಗಲೇ ಲೇಸಿನೆಸ್ ಅನಿಸಿದ್ರು ಕೂಡ ಈ 3 ಸ್ಟೆಪ್ಸ್ನ ಫಾಲೋ ಮಾಡಿ. ನೀವು ನೋಡಿ, ಡ್ರಾಸ್ಟಿಕ್ ಚೇಂಜ್ ಅನ್ನೋದು ನಿಮ್ಮ ಲೈಫಲ್ಲಿ ಕಾಣ್ತೀರಾ. ಇಂಪಾರ್ಟೆಂಟು ನಮ್ಮ ಲೈಫ್ನ ನಾವು ಇಷ್ಟಪಡಬೇಕು, ಬೇರೆಯವ್ರಿಗೋಸ್ಕರ ಅಲ್ಲ, ನಮಗೋಸ್ಕರ ನಾವು ಚೇಂಜ್ ಆಗಬೇಕು. ಈ ವಿಡಿಯೋ ಏನಾದ್ರು ಸ್ವಲ್ಪನಾನ ಇಷ್ಟ ಆಗಿದರೆ, ನಿಮ್ಮ ಲೈಫಲ್ಲಿ 1% ಏನಾದ್ರು ಮೋಟಿವೇಶನ್ ತರಿಸಿದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೇರೆ ವೀಡಿಯೋಸ್ನು ಚೆಕ್ ಮಾಡಿ. ಲೈಕ್ ಮಾಡಿದ ತಕ್ಷಣ ಹೈ ಪಾಯಿಂಟ್ಸ್ ಕೊಡೋದನ್ನು ಬರಿಬೇಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ನಿಮ್ಗೆ ಯಾವ್ದಾದ್ರು ಟಾಪಿಕ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಡೆಫಿನೆಟ್ಲಿ ಆ ಟಾಪಿಕ್ ಬಗ್ಗೆ ವ್ಲಾಗ್ನ ಮಾಡ್ತೀನಿ. ನಮಸ್ಕಾರ.